ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರೂ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಾದ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಪೂಜೆಯ ಸರಳ ವಿಧಾನವನ್ನು ತಿಳಿದುಕೊಳ್ಳೋಣ. ಶುಕ್ರವಾರವನ್ನು ಅನೇಕ ಹಿಂದೂ ಕುಟುಂಬಗಳಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ಆರಾಧನೆಗೆ ವಿಶೇಷ ದಿನವೆಂದು ಪರಿಗಣಿಸಲಾಗುತ್ತದೆ. ಆದರೆ ನೆನಪಿಡಿ, ದೇವಿಗೆ ಪ್ರಿಯವಾದದ್ದು ವೈಭವದ ಪೂಜೆಯಲ್ಲ, ಶುದ್ಧ ಮನಸ್ಸು, ಭಕ್ತಿ ಮತ್ತು ಪ್ರಾಮಾಣಿಕತೆ. ಆದ್ದರಿಂದ ಬನ್ನಿ, ಸರಳವಾಗಿ ಪೂಜೆ ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ. ಮೊದಲನೆಯದು ಮನೆಯ ಸ್ವಚ್ಛತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಮುಖ್ಯ ಬಾಗಿಲು ಮತ್ತು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ. ಅನೇಕ ಕುಟುಂಬಗಳಲ್ಲಿ ಸ್ವಚ್ಛತೆಯನ್ನು ದೇವಿಯ ಆರಾಧನೆಯ ಪ್ರಮುಖ ಭಾಗವೆಂದು ಪರಿಗಣಿಸಲಾಗುತ್ತದೆ. ಎರಡನೆಯದು ರಂಗೋಲಿ ಮತ್ತು ದೀಪ. ಸಾಧ್ಯವಾದರೆ ಮನೆಯ ಬಾಗಿಲ ಬಳಿ ರಂಗೋಲಿ ಹಾಕಿ. ನಂತರ ಪೂಜಾ ಕೋಣೆಯಲ್ಲಿ ತುಪ್ಪದ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿ. ದೀಪವು ಬೆಳಕು, ಜ್ಞಾನ ಮತ್ತು ಭಕ್ತಿಯ ಸಂಕೇತವಾಗಿದೆ. ಮೂರನೆಯದು ದೇವಿಯ ಅಲಂಕಾರ. ಶ್ರೀ ಮಹಾಲಕ್ಷ್ಮಿಯ ಚಿತ್ರ ಅಥವಾ ವಿಗ್ರಹವನ್ನು ಸ್ವಚ್ಛಗೊಳಿಸಿ. ಹೂವುಗಳು, ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ. ಸಾಧ್ಯವಾದರೆ ತಾಜಾ ಹೂಗಳಿಂದ ಅಲಂಕರಿಸಿ. ನಾಲ್ಕನೆಯದು ನೈವೇದ್ಯ. ನಿಮ್ಮ ಮನೆಯಲ್ಲಿ ಇರುವ ಸಂಪ್ರದಾಯದ ಪ್ರಕಾರ ಹಾಲು, ಹಣ್ಣು, ಬೆಲ್ಲ, ಸಿಹಿ ಅಥವಾ ಇತರ ಸರಳ ನೈವೇದ್ಯವನ್ನು ಅರ್ಪಿಸಬಹುದು. ನೈವೇದ್ಯದ ಮೌಲ್ಯಕ್ಕಿಂತ ಭಕ್ತಿಯೇ ಮುಖ್ಯ ಎಂಬುದನ್ನು ಮರೆಯಬೇಡಿ. ಐದನೆಯದು ಪ್ರಾರ್ಥನೆ. ಶಾಂತವಾಗಿ ಕುಳಿತು ಶ್ರೀ ಮಹಾಲಕ್ಷ್ಮಿಯನ್ನು ಸ್ಮರಿಸಿ. ನಿಮ್ಮ ಕುಟುಂಬದ ಆರೋಗ್ಯ, ಶಾಂತಿ ಮತ್ತು ಒಳಿತಿಗಾಗಿ ಪ್ರಾರ್ಥಿಸಿ. ಸಾಧ್ಯವಾದರೆ ಶ್ರೀ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಸರಳ ಸ್ತೋತ್ರವನ್ನು ಪಠಿಸಬಹುದು. ಆರನೆಯದು ಆರತಿ. ಕೊನೆಯಲ್ಲಿ ದೀಪದಿಂದ ಆರತಿ ಮಾಡಿ. ನಂತರ ಕುಟುಂಬದ ಎಲ್ಲರಿಗೂ ಪ್ರಸಾದವನ್ನು ಹಂಚಿ. ನಿಜವಾದ ಲಕ್ಷ್ಮೀ ಕಟಾಕ್ಷ ಎಂದರೇನು? ಸ್ನೇಹಿತರೆ, ಹಲವರು ಲಕ್ಷ್ಮೀ ದೇವಿಯ ಕೃಪೆ ಎಂದರೆ ಕೇವಲ ಹಣ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಸಮೃದ್ಧಿ ಎಂದರೆ ಮನೆಯಲ್ಲಿ ಆರೋಗ್ಯ, ಕುಟುಂಬದಲ್ಲಿ ಪ್ರೀತಿ, ಮನಸ್ಸಿಗೆ ಶಾಂತಿ, ಸತ್ಯ ಮತ್ತು ಪ್ರಾಮಾಣಿಕತೆ, ಕಷ್ಟಪಟ್ಟು ದುಡಿಯುವ ಮನೋಭಾವ. ಇವುಗಳು ಮಹಾಲಕ್ಷ್ಮಿಯ ಆಶೀರ್ವಾದವೆಂದು ಅನೇಕರು ನಂಬುತ್ತಾರೆ. ಪೂಜೆ ಮಾಡುವುದರ ಜೊತೆಗೆ ಸತ್ಯವಾಗಿ ಬದುಕುವುದು, ಹಿರಿಯರನ್ನು ಗೌರವಿಸುವುದು, ಬಡವರಿಗೆ ಸಹಾಯ ಮಾಡುವುದು ಮತ್ತು ಕೃತಜ್ಞತೆಯಿಂದ ಬದುಕುವುದು ಬಹಳ ಮುಖ್ಯವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿರುವ ಪೂಜಾ ವಿಧಾನವು ಸಾಮಾನ್ಯವಾಗಿ ಅನೇಕ ಮನೆಗಳಲ್ಲಿ ಪಾಲಿಸುವ ಒಂದು ಸರಳ ವಿಧಾನವಾಗಿದೆ. ನಿಮ್ಮ ಕುಟುಂಬದ ಅಥವಾ ಗುರುಗಳ ಸಂಪ್ರದಾಯ ಬೇರೆ ಇದ್ದರೆ ಅದನ್ನೇ ಅನುಸರಿಸುವುದು ಉತ್ತಮ. ನೀವು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುತ್ತೀರಾ? ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.